ನಮಸ್ತೆ ಫ್ರೆಂಡ್ಸ್, ನಾನಿವತ್ತು ವೀಟ್ ಬನ್ ಸ್ಯಾಂಡ್ವಿಚ್ ಮಾಡ್ತಾಯಿದ್ದೀನಿ. ಅಂದರೆ ಗೋಧಿ ಹಿಟ್ಟಿನಿಂದ ಅಂತ ಮಾಡಿರುವಂಥ ಬನ್ನನ್ನು ಸ್ಯಾಂಡ್ವಿಚ್ ಮಾಡ್ತಾಯಿದ್ದೀನಿ. ಸ್ಯಾಂಡ್ವಿಚ್ ಮಾಡಲಿಕ್ಕೆ ಏನೇನು ಬೇಕಂತ ಅಂದ್ಬಿಟ್ಟು ನಾನು ಹೇಳ್ತಾಯಿದ್ದೀನಿ. ಸೊ 1 ಟೊಮೊಟೊ, ಹಾಫ್ ಕೂಕುಂಬರ, ಅಂತಂದರೆ ನೀವು ಎಷ್ಟು ಜನಕ್ಕೆ ಮಾಡ್ತೀರಾ ಅನ್ನೋದ್ರ ಮೇಲೆ ನೀವು ಕಟ್ ಮಾಡ್ಕೋಬೇಕು. ಬಟ್ ನಾನು ಇಬ್ಬರಿಗೆ ಮಾತ್ರ ಮಾಡ್ತಾ ಇರೋದಕ್ಕೆ 1 ಟೊಮೊಟೊ, ಹಾಫ್ ಕೂಕುಂಬರ್, ಮತ್ತು 1 ಕ್ಯಾಪ್ಸಿಕಮ್, ಮತ್ತು 1 ಆನಿಯನ್, ಮತ್ತು 1 ಹಿಡಿಯೋಷ್ಟು ಸ್ವೀಟ್ ಕಾರ್ನ್. ಹಾಗೆಯೇ ಅದ್ರ ಜೊತೆಗೆ ನಾನು ಚಿಲ್ಲಿ ಫ್ಲೆಕ್ಸ್ನ ಹಾಕ್ಕೊಂಡಿದ್ದೀನಿ. ಚಿಲ್ಲಿ ಫ್ಲೆಕ್ಸ್ನ ಯಾಕೆ ಹಾಕ್ಕೊಂಡಿದ್ದೀನಿ ಅಂತಂದರೆ ನಾನು ಗ್ರೀನ್ ಚಿಲ್ಲಿನ ಯೂಸ್ ಮಾಡಲ್ಲ, ಅದಕ್ಕೋಸ್ಕರ ನಾನು ಚಿಲ್ಲಿ ಫ್ಲೆಕ್ಸ್ನ ಯೂಸ್ ಮಾಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಇದು ನಾನು ಸ್ಟಫ್ನ ರೆಡಿ ಮಾಡ್ಕೊಂಡಿರೋದು, ಅಂತಂದರೆ ಇದಕ್ಕೋಸ್ಕರ, ಯಾವುದಕ್ಕೆ, ಬನ್ ಸ್ಯಾಂಡ್ವಿಚ್ಗೋಸ್ಕರ ನಾನು ಸ್ಟಫ್ ರೆಡಿ ಮಾಡ್ಕೊಂಡಿರೋದು. ಮತ್ತು ಹಾಗೆಯೇ ಸ್ವಲ್ಪ ಬೆಣ್ಣೆ, ಅಂದರೆ ನಾನು ಬನ್ನನ್ನು ಹೀಟ್ ಮಾಡ್ಕೊಳ್ಳುವಾಗ ಸ್ವಲ್ಪ ಬೆಣ್ಣೆನ ಯೂಸ್ ಮಾಡ್ತೀನಿ. ಬಿಕಾಸ್ ಇಟ್ ಇಸ್ ಟೇಸ್ಟಿಗೆ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಸ್ಪೈಸಿಯಾಗೂ ಇರಲಿಕ್ಕೆ ಅಂತ ಹೇಳ್ಬಿಟ್ಟು ಚಿಲ್ಲಿ ಫ್ಲೆಕ್ಸ್ನ ಯೂಸ್ ಮಾಡಿದ್ದೀನಿ. ಸ್ಪೈಸಿ ಅಂದರೆ ನಾನು ಜಾಸ್ತಿ ಸ್ಪೈಸಿ ತಿನ್ನಲ್ಲ, ಸೊ ಅದಕ್ಕೋಸ್ಕರ ಚಿಲ್ಲಿ ಫ್ಲೆಕ್ಸ್ನ ನಾನು ಬಳಸ್ತಾ ಇದ್ದೀನಿ. ಹಾಗೆಯೇ ನಾವೇನು ಮಾಡಬೇಕಂತಂದರೆ ತವಾನ ರೆಡಿ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ನಾನು ತವಾನ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ತವ ಹೀಟ್ ಆಗ್ತಿದ್ದಂಗೆ ನಾನೇನು ಮಾಡ್ತೀನಿ ಅಂದರೆ 2 ಪೀಸಸ್ ಆಫ್ ಬನ್ನನ್ನು ತೊಗೊಂಡು ಈ ಥರ ಮೇಲೆ ಇಡ್ತೀನಿ. ಸೊ ಫಸ್ಟ್ ಸ್ವಲ್ಪ ಬಿಸಿ ಮಾಡ್ಕೋತೀನಿ. ಹೀಗೆ ಬಿಸಿ ಮಾಡಿಕೊಂಡು ಸೊ ಈ ಥರ ಬಿಸಿ ಮಾಡ್ಕೊಂಡಾದಮೇಲೆ ಸ್ವಲ್ಪನೇ ಸ್ಪೂನಲ್ಲಿ ತಗೋಬೇಕು. ಈ ಥರ ಬೆಣ್ಣೆನ ಎಲ್ಲ ಕಡೆ ಬನ್ಗೆ ಆಗೋ ಥರ ಹಚ್ಚಬೇಕು. ಬನ್ನನ್ನು ಬಿಸಿ ಮಾಡ್ಕೊಂಡು ಆದಮೇಲೆ ತವ ಮೇಲಿದ್ದ ಹಾಗೇ ಸ್ಟಫಿಂಗ್ನ ತಗೊಂಡು ಸ್ವಲ್ಪನೇ ಬನ್ ಮೇಲೆ ಹಾಕಬೇಕು. ಇದಕ್ಕೆ ನಾನು ಮಯೋನೀಸ್ ಕೂಡ ಹಾಕಿದ್ದೀನಿ, ಅಂದರೆ ಸ್ವಲ್ಪ ಅಷ್ಟೇ, ಜಸ್ಟ್ ಸ್ವಲ್ಪ ಯೂಸ್ ಮಾಡಿದ್ದೀನಿ. ಬಿಕಾಸ್ ಇಟ್ ಇಸ್ ಲಿಟಲ್ ಟೇಸ್ಟಿ. ಅದಕ್ಕೆ ನಾನು ಚೀಸ್ನ ಬಳಸಲ್ಲ, ಬಿಕಾಸ್ ಫ್ಯಾಟನ್ನು ಜಾಸ್ತಿ ಮಾಡುತ್ತೆ. ನಾವು ಡಯಟ್ ಮಾಡೋರಿಗೆ ಇಟ್ ಈಸ್ ನಾಟ್ ಗುಡ್ ಫಾರ್ ಹೆಲ್ತ್. ಬೇಕಂದರೆ ಯು ಕ್ಯಾನ್ ಮಿಕ್ಸ್ ಇಟ್ ಫಾರ್ ಪನ್ನೀರ್ನ ಸ್ವಲ್ಪ ಫ್ರೈ ಮಾಡ್ಕೊಂಡು ಕೂಡ ಇದರಲ್ಲಿ ಮಿಕ್ಸ್ ಮಾಡ್ಕೋಬಹುದು. ಬಟ್ ನಾನು ಪನ್ನೀರ್ನೂ ಕೂಡ ಬಳಸಿಲ್ಲ. ನಾನು ವಿತೌಟ್ ಫ್ರೈ ನಾನು ಯೂಸ್ ಮಾಡ್ತಾ ಇದ್ದೀನಿ ಇದನ್ನು. ನೋಡಿ, ಈ ಥರ ಸ್ಟಫ್ ಮಾಡಿ ಇದರಿಂದ ಪ್ರೆಸ್ ಮಾಡಬೇಕು. ಈ ಥರ ಪ್ರೆಸ್ ಮಾಡಿದ್ರೆ ಸೊ ಸ್ಯಾಂಡ್ವಿಚ್ ರೆಡಿ.